ಇದೇನಿದು? ಫಿಶ್ಶು. ಏನು ಮಾಡಿದೆ ಈಗ? ಕರೆದೆ. ಏನಾಯ್ತು? ಫಿಶ್ ಪ್ಲಸ್ ಕರಿ. ಕಣ್ಣೀರು ಬಿತ್ತು. ನಾನು ನಿಮ್ಮ ಅಮ್ಮನ ಪ್ರಾಮಿಸ್ ಮಾಡಿದ್ದೆ, ಒಂದೇ ಒಂಚೂರು ಕಣ್ಣೀರು ಹಾಕ್ಸಲ್ಲ ಅಂತ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಒಂದು ಸ್ವಲ್ಪ ಸ್ಮಾಲ್ ಗ್ಲಿಚ್ ಯಾಕಂದ್ರೆ ಸಾಂಬಾರು ಜಾಸ್ತಿ ಇದಾಗೋಯ್ತು ಅಂತ. ಹಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್, AKA ಟ್ಯಾಲೆಂಟೆಡ್ ಕಲಾವಿದ, ಆಲ್ಸೋ ನೋನ್ ಆಸ್ ಟ್ಯಾಲೆಂಟೆಡ್ ಕಲಾವಿದ. ಸೊ ಎಲ್ಲರೂ ಡೈಲಿ ವ್ಲಾಗ್ಸ್ ಮಾಡಿ 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 ಅಂತಿದ್ರು. ಸೊ ಖಂಡಿತವಾಗ್ಲೂ ನಿಮ್ಗಳ ಮೋಟಿವೇಶನ್ ಜೋಶಿಂದ ನಾನು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ. ಬಟ್ ಒಂದಂತೂ ಅಶ್ಯೂರ್ ಮಾಡ್ತೀನಿ, ನನ್ನ ಹೆಂಡತಿ ಕುಕಿಂಗ್ ಚಾನಲ್ಗೆ ಲಾಸ್ಟ್ ಟೈಮ್ ತುಂಬ ರೆಸ್ಪಾನ್ಸ್ ಬಂತು, ಸಿಕ್ಕಾಪಟ್ಟೆ ಇಷ್ಟಪಟ್ಟರೆ ಬ್ರೋ ಇನ್ನಷ್ಟು ಕುಕಿಂಗ್ ವ್ಲಾಗ್ಸ್ ಮಾಡಿ ಅಂದರು. ಸೊ ಕುಕಿಂಗ್ ಜೊತೆಗೆ ಒಂದಷ್ಟು ಫನ್ನ ಮಾಡೋದಕ್ಕೆ ನಾನು ನನ್ನ ಹೆಂಡತಿ ಇರ್ತೀವಿ. ಸೊ ಅದಕ್ಕೆ ಇನ್ನು ಮುಂದೆ ಪ್ರತಿ ವಾರ ಶನಿವಾರ ಬೆಳಗ್ಗೆ 10 ಗಂಟೆಗೆ ನಮ್ಮ ಕುಕ್ಕಿಂಗ್ ವ್ಲಾಗು ಅಪ್ಲೋಡ್ ಆಗುತ್ತೆ. ಡೈಲಿ ವ್ಲಾಗ್ ಸಪ್ರೇಟ್ ಆದರೆ ಕುಕ್ಕಿಂಗ್ ವ್ಲಾಗು ಅಪ್ಲೋಡ್ ಆಗುತ್ತೆ. ಸೊ ನೀವುಗಳು ಕೂಡ ಕುಕ್ಕಿಂಗ್ ವ್ಲಾಗ್ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಸರಿ, ಇವತ್ತು ನಾವು ಏನು ಕುಕ್ ಮಾಡ್ತಿದ್ದೀವಿ? ಎಸ್, ನನ್ನ ಹೆಂಡತಿ ಒಂದು ಕ್ರೇಜಿ ಫೇಮಸ್ ಮಂಗಳೂರು ಫಿಶ್ ಕರಿ ಮಾಡೋದಲ್ಲಿ ತುಂಬ ಫೇಮಸ್ಸು. ಸೊ ಇವತ್ತು ನಾವು ಮಾಡ್ತಾಯಿದ್ದೀವಿ ಫಿಶ್ ಕರಿ. ಫಿಶ್ ಕರಿ ಮಾಡೋದಕ್ಕೆ ಫಿಶ್ ಐಟಮ್ ಎಲ್ಲ ತರಬೇಕು. ಅದ್ರ ಜೊತೆಗೆ ನನ್ನ ಹೆಂಡತಿ ಫಸ್ಟು ನಾಷ್ಟ ಮಾಡಿಬಿಟ್ರಿ ಅಂತ ನಾಷ್ಟ ಪ್ರಿಪೇರ್ ಮಾಡ್ತಿದ್ದಾಳೆ. ಆಲ್ರೆಡಿ ನನಗೆ ದೋಸೆ ಮಾಡ್ತಿದ್ದಾಳೆ ಜನಮ್ಮ. ಸೊ ಇವತ್ತು ನಾವು ಜನಗಳಿಗೆ ಪ್ರಾಮಿಸ್ ಮಾಡಬೇಕು. ಏನಂತ ಹೇಳು? ಏನಂತ ಅಂದರೆ ಇನ್ನು ಮುಂದೆ ನಾವು ಅಟ್ಲೀಸ್ಟ್ ವಾರಕ್ಕೆ ಒಂದು ಕುಕ್ಕಿಂಗ್ ವಿಡಿಯೋ ಬಿಡೋಣ ಅಂತ. ಓಕೆ. ಸೊ ಫಿಕ್ಸಾ? ಸೊ ಯಾವತ್ತು ಬಿಡೋಣ? ನೀವು ಹೇಳಿ, ಬಿಕಾಸ್ ನೀವು ಫ್ರೀ ಇರಬೇಕಲ್ವಾ? ಅಲ್ಲಲ್ಲ, ಯಾವತ್ತು ಬಿಡೋಣ? ಅದೇ ನೀವು ಎಡಿಟಿಂಗ್ ಎಲ್ಲ ಮಾಡಬೇಕು ಬಿಡಬೇಕು ಅಂದರೆ ನೀವು ಫ್ರೀ ಇರಬೇಕಲ್ವಾ? ಸೊ ಓಕೆ, ಜನಗಳು ಪ್ರಾಮಿಸ್ ಮಾಡೋಣ, ಇನ್ನು ಮುಂದೆ ಪ್ರತಿ ಶನಿವಾರ ನಾವು ಕುಕಿಂಗ್ ವ್ಲಾಗ್ ಬಿಡ್ತಾ ಇದೀವಿ. ಎಷ್ಟು ಇಡ್ತೀಯ? ಹಾಂ, ಇನ್ನು ಮುಂದೆ ಶನಿವಾರ ಪ್ರತಿ ಶನಿವಾರ ಕುಕಿಂಗ್ ವ್ಲಾಗ್ ಬಿಡ್ತಾ ಇದೀವಿ ಜನಗಳಿಗೋಸ್ಕರ. ಹೆಸರೇನು ಇಡ್ತೀಯ? ಎಷ್ಟು ಹೆಸರೇನು ಇಡ್ತೀಯ ಕಡೆ? ಎಷ್ಟೇನು ಇಡ್ತೀಯ ಅಂತ ಹೇಳಿಲ್ಲ, ಹೆಸರು ಏನು ಇಡ್ತೀಯ ಕುಕಿಂಗ್ ವ್ಲಾಗ್ ಕೇಳಿಸ್ತಾ ಹೇಳಿ. ಆಯ್ತಾ, ನನಗಂತೂ ಹಂಗೆ ಆಯ್ತು. ಹೆಸರೇನು ಇಡ್ತೀಯ? ಹೆಸರು ನೀವು ಹೇಳಿ. ಸೊ ನಾನು ನಿನ್ನೆಲ್ಲ ಕುತ್ಕೊಂಡು ನಿದ್ದೆ ಮಾಡಲಿಲ್ಲ, ಈ ಹೆಸರು ಇಡೋಣ ಅಂದ್ಕೊಂಡು. ಏನು ನಿದ್ದೆ ಮಾಡ್ದಲೇ ಇರೋಂಥ ಹೆಸರೇನಪ್ಪ ಹೇಳ್ತೀನಿ. ಸೊ ಇನ್ನು ಮುಂದೆ ವಾರದಲ್ಲಿ ಒಂದು ದಿವಸ ಇವಳು ಕುಕಿಂಗ್ ವ್ಲಾಗ್ ಬರುತ್ತೆ. ಆದರೆ ಹೆಸರು ಎಪಿಸೋಡ್ ಬಂದ್ಬಿಟ್ಟು ಕೃತೀಸ್ ಕಿಚನ್. ಸೊ ಕೃತೀಸ್ ಕಿಚನ್ನಲ್ಲಿ ಕೇಕ್ ಹೆಂಗಿದೆ? ಚೆನ್ನಾಗಿದೆ ತಾನೆ? ನಮ್ಮ ಕ್ವಾಟ್ಲೆ ಕಿಚನ್ ಕೇಳಿದ್ರಲ್ಲ, ಹಾಗೆ ಕೃತೀಸ್ ಕಿಚನ್ ಹೆಂಗಿದೆ ಜನ ಹೆಸರು? ಸಡನ್ ಆಗಿ ಏನಂದರೆ, ಈಗ ನೀನು ಕುಕಿಂಗ್ ವ್ಲಾಗು ನೀನು ಚೆನ್ನಾಗಿ ಕುಕ್ ಮಾಡ್ತೀಯಾ ಆಯಿತಾ? ಸೊ ಅದನ್ನೆಲ್ಲ ನಮ್ಮ ಜನಗಳಿಗೂ ತೋರಿಸೋಣ. ಆ ರೆಸಿಪಿ ಮನೇಲಿ ಮಾಡ್ಕೊಳ್ಳಿ ಬಿಡು. ಮೊನ್ನೆ ಯಾರೋ ಕಮೆಂಟ್ ನೋಡಿದೆ, ರೆಸಿಪಿ ಮಾಡ್ಕೊಂಡು ಇಬ್ಬರು ಮನೇಲಿ ತುಂಬ ಚೆನ್ನಾಗಿತ್ತು ಅಂದರು. ಅದಕ್ಕೋಸ್ಕರ ಕುಕಿಂಗ್ ವ್ಲಾಗ್ ಮಾಡೋಣ ಅಂತಂದರೆ, ಏಕೆ ಓಕೆನಾ? ಕುಕಿಂಗ್ ವ್ಲಾಗ್ ಮಾತ್ರ ನಾನು ಬೋರಾಗೆಲ್ಲ ಮಾಡಲ್ಲ, ನಾನು ಮಾಡೋದು ಎಂಟರ್ಟೈನ್ಮೆಂಟು. ಸೊ ಮಧ್ಯದಲ್ಲಿ ಒಂದಷ್ಟು ಫನ್ನು ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಸೊ ಖಂಡಿತವಾಗ್ಲೂ ಆ ಎಂಟರ್ಟೈನ್ಮೆಂಟ್ನ ನೀವುಗಳು ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ನನ್ನ ಹೆಂಡತಿ ಇವತ್ತು ಮಾಡ್ತಿದ್ದಾಳೆ ನಿಮ್ಮೆಲ್ಲರಿಗೋಸ್ಕರ. ಲಾಸ್ಟ್ ಟೈಮು ಏನು ಮಾಡಿದ್ಲು? ಬಿರಿಯಾನಿ ಮಾಡಿದ್ಲು. ಇಷ್ಟ ಆಯಿತು, ಎಷ್ಟು ಜನ ಮಾಡ್ಕೊಂಡಿದ್ದೀನಿ ಅಂತಂದರೆ. ಸೊ ಈಗ ನನ್ನ ಹೆಂಡತಿ ಮಾಡ್ತಿದ್ದಾಳೆ ಫಿಶ್ ಕರಿ. ಏನು ಫಿಶ್? ಯಾವ ಫಿಶ್ ಕರಿ ಮಾಡ್ತಿದ್ದೆ? ಏನು ಫಿಶ್ ಸಾಂಬಾರ? ಏನು ಜನಗಳಿಗೆ ಹೇಳು. ಫಿಶ್ ಸಾಂಬಾರ್ ಅಂದ್ರೆ ನಾನು ಬಾಂಗ್ಡಾ ಮಾಡ್ತಾ ಇದ್ದೀನಿ. ಬಾಂಗ್ಡಾ ಸಾಂಬಾರ್ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗೋದು. ಸೊ ಅದನ್ನೇ ಮಾಡ್ತಿದ್ದೀನಿ. ಓಕೆ, ನೈಸ್. ಈಗ ನನ್ನ ಹೆಂಡತಿ ಫಿಶ್ ಬಾಂಗ್ಡೆ ಸಾರು ಮಾಡ್ತಿದ್ದಾಳೆ, ಸಕ್ಕದಾಗಿರುತ್ತೆ. ಆ್ಯಕ್ಚುಲಿ ಇವಳು ಮಾಡೋ ಫಿಶ್ ನನ್ನ ಫೇವ್ರೇಟು, ಅದಕ್ಕೆ ಫಿಶ್ ಸಾರ್ದು ವ್ಲಾಗ್ ಮಾಡೋಣ ಕಣೆ, ಜನಗಳಿಗೆ ಗೊತ್ತಾಗಲಿ. ಯಾಕಂದರೆ ಇವಳು ಮಾಡೋ ಫಿಶ್ ಸಾರು ನಾನು 3 ದಿವಸ ಇಟ್ಕೊಂಡು ತಿಂತಿದ್ದೆ. ಹೌದು, ಮತ್ತೆ ಫಿಶ್ ಸಾಂಬಾರ್ನ ಅವಾಗಲೇ ಮಾಡಿ ತಿನ್ನೋದಕ್ಕಿಂತ ಇನ್ಸ್ಟೆಂಟ್ ಆಗಿ ನೆಕ್ಸ್ಟ್ ಡೇ ತಿನ್ನೋದು. ನೆಕ್ಸ್ಟ್ ಡೇ ಅವತ್ತು ಒಂದು ನೈಟ್ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ತಿನ್ನಿ, ಸಕ್ಕತ್ತಾಗಿರುತ್ತೆ. ಹಂಗನ್ಬಿಟ್ಟು ಇವಾಗ ನೀನು ಈ ವ್ಲಾಗ್ 2 ದಿವಸ ಮಾಡ್ಬೇಕಾ? ಇಲ್ಲ, ಇವತ್ತು ನೈಟ್ ಇನ್ ಕೇಸ್ ಮಾಡ್ಕೊಳ್ಳೋರು ಇವತ್ತು ನೈಟ್ ಈವ್ನಿಂಗ್ ಹಂಗೆ ಮಾಡ್ಕೊಳ್ಳಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ಆ ಥರ ತಿನ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಅವಾಗ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಸರಿ, ಓಕೆ, ಒಂದು ಕೆಲಸ ಮಾಡೋಣ ಇವಾಗ. ಅದು ಟಿಪ್ಸ್ ಸಾರಿ ನೀವು ಅದನ್ನ ಹಾಕೋಣ. ಟಿಪ್ ಅಂತ ಹೇಳೋದು ಕೇಳಿದಿರಿ ಆಯ್ತಾ? ನನ್ನ ಕಡೆ ಒಂದು ಟಿಪ್ ಹೇಳ್ತೀನಿ ಅಂತ. ಇವಳು ಟಿಪ್ಸ್ ಅಂದ್ರೆ ಯಾರಿಗೂ ಟಿಪ್ಸ್ ಕೊಡ್ತಿಲ್ಲ. ನಾನಂತೂ ಪಕ್ಕ ಹಾಕಲ್ಲ ಈ ಫುಟೇಜ್. ನಿಮ್ಮ ಮರ್ಯಾದೆ ಹೋಗುವಂತ ಫುಟೇಜ್ ನಾನು ಯಾರು ಹೋಗ್ಲಿ ಬಿಡು. ಓಕೆ ಸರಿ. ಇವಾಗ ಸೊ ನಾವಿವಾಗ ಏನು ಮಾಡ್ತೀವಿ, ಕುಕ್ ಮಾಡ್ತೀವಿ. ಸೊ ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು? ಫಿಶ್ ತರಬೇಕಲ್ವಾ? ಹೋಗಿ ನಾನು ನನ್ನ ಹೆಂಡತಿ ಒಳ್ಳೆ ಬಾಂಗ್ಡೆ ಫಿಶ್ ತರ್ತೀವಿ. ಬನ್ನಿ. ಫಿಶ್ಗಳಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಬರೀ
ಮಾರ್ಕ್ ಮಾಡಿ ಅದನ್ನ. ಇರುತ್ತೆ. ಇದ್ಯಾ ಫಿಶ್ ಅಣ್ಣ ಇದು? ಇದು ನದಿದು ಕೆರೆದು. ಇದು ನಾವು ತಿನ್ನಲ್ಲ, ನಂಗೆ ಮಾಡಕ್ ಬರಲ್ಲ ಅದು. ಬೇಡ ಬೇಡ ಬೇಡ. ನಂಗೆ ಸಮುದ್ರದ ಮಾತ್ರ ಬರೋದು, ಸೀ ಫುಡ್ ಮಾತ್ರ ಬರೋದು ನಂಗೆ. ಸರಿ ಸರಿ, ಈಗ ಬರೀ ಯಾರಾದ್ರೂ ಮಾಡ್ಕೊಟ್ರೆ ತಿಂತೀನಿ, ಆದ್ರೆ ನನಗಂತೂ ಮಾಡಿ ರೂಢಿ ಇಲ್ಲ. ಇದು ಸದ್ಯಕ್ಕೆ ಬಾಂಗಡ ಫಿಶ್ ಕರಿ ಮಾಡೋ ಸಾಕು. ಕ್ರಾಬ್ ಇಲ್ಲ. ಒಳ್ಳೆ ಫಿಶ್ ಸಾಕು. ಕ್ರಾಬು ಇಲ್ಲಲ್ಲ? ಬೇಕಾ? ಬೇಡಪ್ಪ, ನೋಡೇನೆ ತಿನ್ಬೇಕಂತೀರ ಭಯ ಆಗ್ತದೆ. ಇದು ತಂದಿದ್ದಾಳೆ ಆ್ಯಂಡ್ ಈಗ ಫುಲ್ಲು ಸ್ವಲ್ಪ ಫಿಶ್ ಸ್ವಲ್ಪ ಕ್ಲೀನ್ ಇರಲ್ಲ, ಆಮೇಲೆ ಕ್ಲೀನ್ ಮಾಡಬೇಕು. ಆಕ್ಚುಲಿ ಕೆಲವರಿಗೆ ಕ್ಲೀನ್ ಮಾಡ್ಸಿರ್ತೀವಿ, ಅದೇ ಕ್ಲೀನ್ ಮಾಡ್ಸಿರ್ತೀವಿ, ಬಟ್ ನಾವು ಒಂದ್ಸತಿ ಕ್ಲೀನ್ ಮಾಡಬೇಕು. ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅವ್ರು ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡ್ಕೊಟ್ರು ಮನೇಲಿ ಒಂದ್ಸಲಿ ನೀಟಾಗಿ ನಾವು ಒಂದ್ಸಲಿ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಯಾವುದೇ ವಸ್ತುನಾಗಿರ್ಲಿ ಫಸ್ಟು ಅಲ್ಲಿ ಕ್ಲೀನ್ ಮಾಡಿದ್ರು ಇಲ್ಲೊಂದ್ಸತಿ ಕ್ಲೀನ್ ಮಾಡಿಕೊಂಡೇ ತಿನ್ನಬೇಕು. ಸೊ ಯಾವತ್ತೂ ಅಷ್ಟೇ ಈ ಫಿಶ್ ಕರಿ ಎಲ್ಲ ಮಾಡಬೇಕಾದ್ರೆ ಸ್ಮೆಲ್ ಬರುತ್ತೆ. ಸೊ ಅದೊಂದು ಸ್ಮೆಲ್ ಅವಾಯ್ಡ್ ಮಾಡೋದಕ್ಕೆ ನಾನೊಂದು ಟಿಪ್ ಕೊಡ್ತೀನಿ. ಏನಪ್ಪ ಅಂತಂದರೆ ಸ್ಮೆಲ್ ಅವಾಯ್ಡ್ ಮಾಡಬೇಕು ಅಂತಂದರೆ ಇದು ಎಲ್ಲರೂ ಮನೇಲೂ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಫಿಶ್ಶು ಏನಪ್ಪ ಇದು ಸ್ಮೆಲ್ ಹಿಂಗೆ ಬರ್ತೀನಿ ಅಂತ ಒಂದು ಜನಕ್ಕೆ ಇಷ್ಟ ಆಗಲ್ಲ. ಆ ಥರ ಇರೋರು ಸ್ಮೆಲ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಮೂಗು ಮುಚ್ಕೊಂಡ್ರೆ ಸಾಕು. ಸೂಪರ್ ಅಲ್ಲ, ಬರೆಯಲ್ಲ. ಹಂಗೆಲ್ಲ ಸ್ಮೆಲ್ ಜಾಸ್ತಿ ಬರ್ತಿದ್ರೆ ಮೂಗು ಮುಚ್ಕೊಳ್ಳಿ, ಆಟೋಮೆಟಿಕ್ ಆಗಿ ನೀವು ಹೋಗ್ತೀರಾ. ಸರಿ, ಓಕೆ, ಫೈನ್. ಇಲ್ಲ, ಫಿಶ್ನ ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಬೇಕು ನೀಟಾಗಿ, ಅವಾಗ ಸ್ಮೆಲ್ ಬರಲ್ಲ. ಓ ಹೌದಾ? ಓಕೆ, ಸೊ ನಮ್ಮ ಕೃತಿಸ್ ಕಿಚನ್ ಅಲ್ಲಿ ಮೊದಲನೇ ಎಪಿಸೋಡ್ನ ಮೊದಲನೇ ಡಿಶ್ ಬಂದ್ಬಿಟ್ಟು ಫಿಶ್ ಕರಿ ಅಂದರೆ ಫಿಶ್ ಸಾಂಬಾರ್ನ ಮಾಡ್ತಿದ್ದಾರೆ. ಮಂಗಳೂರು ಫಿಶ್ ಸಾಂಬಾರ್ ಎಲ್ಲರೂ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಾಡ್ಕೊಳ್ಳಿ. ನಾವಿಬ್ರು ಬಿಟ್ಟು ನಮಗೆ ಯಾವಾಗಲೂ ಎಂಟರ್ಟೈನ್ ಮಾಡೋದಕ್ಕೆ ಇವಳಿಗೆ ಇಷ್ಟ ಆಗೋ ಒಬ್ರು ಗೆಸ್ಟ್ ಇದ್ದಾರೆ. ಯಾವಾಗಲೂ ಬರ್ತಾ ಇರ್ತಾರೆ. ಇವಳು ಯಾವಾಗಲೂ ಅವ್ರಿಗೆ ಫೀಡ್ ಮಾಡ್ತಾ ಇರ್ತಾರೆ. ಯಾರು ಆ ಗೆಸ್ಟ್ ಅಂತ ನೋಡ್ತೀರಾ? ನೋಡಿ, ಯಾವಾಗಲೂ ನೋಡಿ ಅಲ್ಲಿ ರಾಗಿ ಹಾಕಿದ್ದಾಳೆ, ಯಾವಾಗಲೂ ಫೀಡ್ ಮಾಡ್ತಾ ಇರ್ತಾಳೆ. ಅವಳಿಗೆ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ನನ್ನ ಜೊತೆ ಕೋಪ ಮಾಡ್ಕೊಂಡಾಗೆಲ್ಲ ಪಾರಿವಾಳ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾಳೆ. ಆದರೆ ನಾನು ಕಂಡ್ರೆ ಸ್ವಲ್ಪ ಭಯ, ನಂದು ಈಗ ತೆಗಿತೀನಿ ಓಡ್ಬಿಡುತ್ತೆ, ಅದೇ ಸಮಸ್ಯೆ. ತಿನ್ನಲ್ಲ. ಸರಿ, ಓಕೆ, ಡೀಲ್. ಅಳ್ಬೇಡ ಚಿನ್ನ, ನಾನು ಒಂದೇ ಒಂದು ಟೈಮ್ ಅಳಿಸೋದು. ಅದು ಯಾವಾಗ ಗೊತ್ತಾ? ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಯಾವ ಟೈಮು ಅಳಿಸಲ್ಲ. ಕಣ್ಣೀರು ಬಿತ್ತು. ನಾನು ನಿಮ್ಮ ಅಮ್ಮನ ಪ್ರಾಮಿಸ್ ಮಾಡಿದ್ದೆ, ಒಂದೇ ಒಂಚೂರು ಕಣ್ಣೀರು ಹಾಕ್ಸಲ್ಲ ಅಂತ. ಈಗ ನನ್ನ ಹೆಂಡತಿ ಹೆಂಡತಿ. ಸೊ ಜಾನುಮ, ಇವಾಗ ನೀನು ಎಷ್ಟು ನಿಮಿಷದಲ್ಲಿ ಫಿಶ್ ಕರಿ ಮಾಡ್ತೀಯ? 1 ನಿಮಿಷ. 1 ನಿಮಿಷದಲ್ಲಿ ಫಿಶ್ ಕರಿ ಮಾಡ್ತೀಯ? 1 ಸೆಕೆಂಡ್. ಹಿಂಗೆ ಇದೇನಿದು? ಫಿಶ್. ಏನ್ ಮಾಡಿದೆ ಈಗ? ಕರ್ದೆ. ಏನಾಯ್ತು? ಫಿಶ್ ಪ್ಲಸ್ ಕರಿ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಇಲ್ಲಿ ತರ ಪ್ರಾಪರ್ಟಿ ಕಾಮಿಡಿ ಮಾಡ್ತಿದ್ದಿಲ್ಲ. ಏನಾದ್ರು ಮೀನಿಂಗ್ ಇತ್ತ? ಫಿಶ್ ನಾನೇನ್ ಕರ್ದೆ ಕರಿ, ಫಿಶ್ ಕರಿ ಆಗ್ತಿಲ್ಲ ಗೈಸ್. ಸೊ ಇವಾಗ ಫಿಶ್ ರೆಡಿ ಇದೆ. ಫಿಶ್ ಸಾಂಬಾರು ಮಾಡೋಕ್ಕೆ ಬೇಕಾಗಿರೋ ಐಟಮ್ಗಳನ್ನೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ಆಮೇಲೆ. ಸೊ ಈ ಫಿಶ್ ರೆಡಿ ಇದೆ. ಅಷ್ಟೇ ಅಲ್ಲ, ಕೊತ್ತಂಬರಿ ಸೊಪ್ಪು, ಆಮೇಲೆ ಈರುಳ್ಳಿ, ಟೊಮೆಟೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ತೆಂಗಿನಕಾಯಿ, ಎವ್ರಿಥಿಂಗ್ ಇಸ್ ರೆಡಿ. ಕುಕ್ ಮಾಡೋಕ್ಕೆ ನನ್ನ ಹೆಂಡ್ತಿನೂ ರೆಡಿ. ಜನಮ, ಈಗ ನಮ್ಮ ಪ್ರೀತಿಯ ಜನಗಳಿಗೆ ನಿನ್ನ ಹೊಸ ಕೃತಿಸ್ ಕಿಚನ್ಗೆ ಸ್ವಾಗತ ಅಂತ ಒಂದು ಇಂಟ್ರೋ ಕೊಡು. ಜನ್ಮ ಹಂಗಲ್ಲ. ಹಾಯ್, ವೆಲ್ಕಮ್ ಟು ಕೃತಿಸ್ ಕಿಚನ್. ಸ್ವಾಗತ, ಸುಸ್ವಾಗತ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪ್ರಶಾಂತ್ ಯೂಟ್ಯೂಬ್ ಚಾನಲ್. ಓಕೆ, ನಿಂದೊಂದು ಎಪಿಸೋಡ್ ತರ ಮಾಡಿದೀವಿ ಅನ್ಕೋ. ಕೃತಿಸ್ ಕಿಚನ್ಗೆ ಸ್ವಾಗತ, ಹಂಗೇಳು. ರೆಡಿ, ಆಕ್ಷನ್. ಏನಂತ ಹೇಳ್ಬೇಕು? ಇನ್ನು ಸರಿ, ಕೃತಿಸ್ ಕಿಚನ್. ಹಾಯ್, ಹಲೋ ಎಲ್ರಿಗೂ. ನೋಡಿ, ನಾನು ಈಗ ಹೇಳ್ಕೊಡ್ತೀನಿ ಇದು. ನೋಡು, ನಾನು ಹೇಳ್ತೀನಿ. ಹಾಯ್, ಹಲೋ ಎಲ್ರಿಗೂ ನಮಸ್ತೆ. ಟ್ಯಾಲೆಂಟೆಡ್ ಕಲಾವಿದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಎಪಿಸೋಡ್ ಬಂದ್ಬಿಟ್ಟು ಕೃತಿಸ್ ಕಿಚನ್ ಎಪಿಸೋಡ್ 1. ನಮ್ಮ ಇವತ್ತಿನ ಎಪಿಸೋಡ್ನ ಮೊದಲನೇ ಡಿಶ್ ಬಂದ್ಬಿಟ್ಟು ಫಿಶ್ ಕರಿ. ಸೊ ಫಿಶ್ ಕರಿ ಆರ್ ಫಿಶ್ ಸಾಂಬಾರ್ ಅಂತ ಹೇಳ್ಬೇಕು. ಇದು ಓಕೆನಾ? ರೆಡಿನಾ? ರೋಲಿಂಗಾ? ಆಕ್ಷನ್. ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕೃತಿಸ್ ಚಾನಲ್. ಕೃತಿಸ್ ಚಾನಲ್ ನಿನ್ ಚಾನಲ್ ಮಾಡ್ಕೊಂಬಿಟ್ಟ. ಥ್ಯಾಂಕ್ ಯು ಸೊ ಮಚ್. ಓಕೆ, ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ.
ನೀನ್ ಮಾತಾಡ ಅವ್ರೆಲ್ಲ ಮಾತಾಡೋಕಂತ ಅವಕಾಶ ಕೊಡುವಂತ ಅವಕಾಶ ಕೊಟ್ರೆ ಇವಳಿಗೆ ಹೇಳ್ತಾರೆ. ಏನಂತ ಹೇಳ್ಬೇಕು? ಎಲ್ಲರಿಗೂ ವೆಲ್ಕಮ್ ಟು ಕೃತಿಸ್ ಕಿಚನ್. ಸೊ ಇವತ್ತಿನ ಎಪಿಸೋಡ್ 1 ಅಲ್ಲಿ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಕೃತಿ ಕಿಚನ್. ವೆಲ್ಕಮ್ ಬ್ಯಾಕ್ ಅಂದ್ರೆ ಬ್ಯಾಕ್ ಏನ್ ಬೇಡ, ಹೊಸಾದ್ ಮಾಡ್ತಾ ಇದೀವಿ, ಅದನ್ನ ವೆಲ್ಕಮ್ ಬ್ಯಾಕ್ ಹೇಳ್ದ ನಾನು. ವೆಲ್ಕಮ್ ಟು ಕೃತಿಸ್ ಕಿಚನ್. ವೆಲ್ಕಮ್ ಟು ಕೃತಿಸ್ ಕಿಚನ್. ಸಾಂಬಾರ್ ಮಾಡಕ್ಕೆ ಏನ್ ಬೇಕು ಸಾಮಗ್ರಿಗಳು ಅಂತ. ಸಾಮಗ್ರಿಗಳು ಓಕೆ, ಫಸ್ಟ್ ಇದು ರುಬ್ಕೊಳ್ಳೋದಕ್ಕೆ 1 ಟೊಮೊಟೊ, 1 ಈರುಳ್ಳಿ, ಒಂದು 6-7 ಬೆಳ್ಳುಳ್ಳಿ, ಆಮೇಲೆ ಇಷ್ಟೇ ಶುಂಠಿ. ಇದು ಕುದಿಯೋ ಟೈಮಲ್ಲಿ ಮಸಾಲೆ, ಇದು ಸಪರೇಟ್, ಇದು ಏನು ಮಿಕ್ಸಿಗಲ್ಲ. ಇದು ಸದ್ಯಕ್ಕೆ ಇಷ್ಟ ಐಟಮ್ನ ರೆಡಿ ಮಾಡ್ಕೋಬೇಕು. ಸೊ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 8 ಬೆಳ್ಳುಳ್ಳಿ, ಆಮೇಲೆ ಒಂದು ಚೂರು ಶುಂಠಿ ತಗೋಬೇಕು. ಅದ್ರ ಜೊತೆಗೆ ಇದು ಬಂದ್ಬಿಟ್ಟು ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ. ಇದು ಕುದಿಯೋ ಟೈಮಲ್ಲಿ ಹಾಕಕ್ಕೆ ಶುಂಠಿನೂ ಸ್ಮಾಲ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತೆಂಗಿನಕಾಯಿ ತುರ್ದಿದ್ದೀನಿ. ಇದನ್ನು ಇದಕ್ಕೆ ಓಕೆ. ಸೊ ಇದು ಬೇಸಿಕಲಿ ಫಿಶ್ ಸಾರ್ ಮಾಡೋದು ತುಂಬಾ ಡಿಫಿಕಲ್ಟ್ ಅಂಡ್ ಎವ್ರಿ ಸ್ಟೆಪ್ಸ್ ನಾನು ನೋಡ್ಕೊಳ್ಳಿ. ನಾನಂತೂ ಇಂಟರಪ್ಟ್ ಮಾಡೋದು ಈಸಿನಾ? ಎಷ್ಟು ನಿಮಿಷದಲ್ಲಿ ಮಾಡ್ತೀಯ? ಲಾಸ್ಟ್ ಟೈಮ್ ಚಿಕನ್ ಬಿರಿಯಾನಿ 1 ಅವರ್ ಮಾಡಿದಾಗ ಇಲ್ಲಿ 3 ಅವರ್ ತಗೋತೀಯ? ಇಲ್ಲ, 1 ನಿಮಿಷ. ಅದೇ ಚಿಲ್ಲಿ ಕಾಮಿಡಿ ಮಾಡ್ದ 1 ನಿಮಿಷ. ಫಿಶ್ ಕರಿ ಅಂತ ಮಾಡಬೇಡ ಪ್ಲೀಸ್. ಪ್ರಾಪರ್ಟಿ ಕಾಮಿಡಿ ಬಿಡು. ಫಿಶ್ ತೊಳ್ತಾಳತ್ತೆ, ಕರಿ ತೊಳೆದು ಫಿಶ್ ಕರಿ. ಸೊ ಈಗ ಮೊದಲಿಗೆ ನನ್ನ ಹೆಂಡತಿ ಹಾಕೋತಿದ್ದಾಳೆ ಏನದು, 1 ಸ್ಪೂನ್ ಅಷ್ಟು ಜೀರಿಗೆ. ಸೊ ಮೊದಲಿಗೆ ಸಾರು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಹುರ್ಕೋಬೇಕು. ಹೌದು, ಅಂದ್ರೆ ಈಗ ಎಲ್ಲರೂ ಏನಾದ್ರು ಉರ್ಸ್ತಾರಲ್ಲ ಆ ಥರ ಹುರ್ಕೋಬೇಕು. ಸೊ ಇದು ಸಿಮ್ಮಲ್ಲೇ ಇಟ್ಬಿಟ್ಟು ರೋಸ್ಟ್ ಮಾಡ್ಕೋಬೇಕು. 1 ಸ್ಪೂನ್ ಸಾಕು. ಓಕೆ. ಸೊ ನೋಡಿದ್ರಲ್ಲ, ಸಿಮ್ಮಲ್ಲೇ ಇಟ್ಬೇಡಿ. ಸೊ ಸಿಮ್ಮಲ್ಲೇ ಸಿಮ್ಮಲ್ಲಿ ಇಟ್ಕೊಳ್ಳಿ, ಇದ್ರೆ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ. ಮಾಡ್ಬೇಕು. ಬೆಚ್ಚಗೆ ಮಾಡ್ಬೇಕಾ? ಹೆಂಗ್ ಗೊತ್ತಾಗುತ್ತೆ ಬೆಚ್ಚಗೆ? ಕೈ ಬಿಟ್ಟು ನೋಡಿ. ಸ್ವಲ್ಪ ಲೈಟ್ ಇದು ಸ್ಮೆಲ್ ಬರ್ತಿದೆ ಅಂದಾಗ ತೆಗಿಬೇಕು. ರೋಸ್ಟ್ ಆಗಬಾರ್ದು. ಅದು ಕೊಡಿ, ಅದು ಮಿಕ್ಸಿ ಜಾರ್. ಸೊ ನಾನು ಡೈರೆಕ್ಟ್ ಆಗಿ ಮಿಕ್ಸಿಗೆ ಹಾಕೊಳ್ತೀನಿ. ಮತ್ತೆ ಮಿಕ್ಸಿಗೆ ಹಾಕೋತಿದ್ದಾರೆ. ಓಕೆ, ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇವ್ರು ಮಿಕ್ಸಿಗೆ ಹಾಕಿಲ್ಲ, ಮಿಕ್ಸಿ ಜಾರಿಗೆ ಹಾಕಿಲ್ಲ. ಅವ್ರು ಹೇಳದ್ನ ನೈಸ್. ಅದನ್ನ ಸ್ವಲ್ಪ ಸ್ಮೆಲ್ ಬಂದ್ರೆ ಇದು ಮಾಡಬೇಕು. ಸೊ ಇದಾದ್ಮೇಲೆ ಮೆಂತ್ಯ ಮತ್ತೆ ಅಜ್ವೈನ್. ಸೊ ಎಲ್ಲಾನು ಏನಕ್ಕೆ ಹುರ್ಕೋತಾ ಇರಬೇಕು? ರೀಸನ್ ಅದು ಹುರಿದ್ರೇನೆ ರುಚಿ, ಸ್ಮೆಲ್ ಅದೆಲ್ಲ ಫ್ಲೇವರ್ ಚೆನ್ನಾಗಿ ಬರೋದು. ಇದು ನೋಡಿ ಅಜ್ವೈನ್, ಇದು ಹೋಮ್ ಕಾಳು. ಇದು ಹೋಮ್ ಕಾಳು. ಸ್ವಲ್ಪನೇ ಹಾಕ್ತೀನಿ, ಒಂದು ಚಿಟಕಿ. ಚೆನ್ನಾಗಿ ಬರ್ತಿದೆ. 1-2 ಚಿಟಕಿ ಅಷ್ಟು ಹೋಮ್ ಕಾಳು. ಆಮೇಲೆ ಇದು ಮೆಂತ್ಯ. ಓಕೆನಾ? ಮೆಂತ್ಯ ಬಂದ್ಬಿಟ್ಟು ಸಾಕು, ಇಷ್ಟು ಮೆಂತ್ಯ. ಓಕೆ, ಮೆಂತ್ಯ ಇಷ್ಟು ಸಾಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು, ಲೈಟ್ ಆಗಿದೆ. ಆಗುತ್ತೆ, ಇಮಿಡಿಯೇಟ್ ಆಗುತ್ತೆ. ನೋಡಿ ಇಲ್ಲಿ ಮೆಂತ್ಯ ಸ್ವಲ್ಪ ಇಮಿಡಿಯೇಟ್ ಕಲರ್ ಚೇಂಜ್ ಆಗಬೇಕಂತೆ. ಸೊ ಕಲರ್ ಚೇಂಜ್ ಆಗಬೇಕು ಅಂದ್ರೆ ಯಾವ ಕಲರು? ಪಿಂಕಾ, ಬ್ಲೂನಾ, ರೆಡ್ಡಾ? ಪಿಂಕ್ ಬ್ಲೂ ಅಲ್ಲ, ಇದು ಬ್ರೌನ್ ಕಲರ್ ಆಗಬೇಕು. ಸೊ ಬ್ರೌನ್ ಕಲರ್ ಆಗಬೇಕು, ಗೊತ್ತಾಗಲಿ ಜನಗಳಿಗೆ. ಪಿಂಕ್ ಬ್ಲೂ ಅಲ್ಲ, ಪಿಂಕ್ ಬ್ಲೂ ಆಗುತ್ತೆ ಏನೋ ಅಂತ ಟೆಸ್ಟ್ ಮಾಡೋಕ್ಕೆ. ಓಕೆ. ಸೊ ಫಿಶ್ ಸಾಂಬಾರ್ ಯಾರಿಂದ ಕಲಿತೆ? ನನ್ನಿಂದ ಕಲಿತೆ ಅಂತ ಹೇಳಿ. ಸೊ ಫಿಶ್ ಸಾಂಬಾರ್ ಯಾರಿಂದ ಕಲಿತೆ? ನನ್ನಿಂದ ಕಲಿತೆ. ಇವ್ರು ಹೇಳಿದ್ರು ಇವರಿಂದ ಕಲಿತೆ ಅಂತ ಹೇಳಕ್ಕೆ. ಸೊ ಇದಕ್ಕೆ ಏನೇನು ಹಾಕ್ತಾರೆ ಅಂತ ಇವ್ರು ಹೇಳಿದ್ರೆ ನಾನು ಇವರಿಂದಾನೇ ಕಲ್ತಿದ್ದೆ. ಇಲ್ಲ ಜನಮ್ಮ, ಫಿಶ್ ಸಾಂಬಾರ್ಗೆ ಫಸ್ಟ್ ಮೇನ್ ಗೊತ್ತಾ? ಸಾಂಬಾರ್ ಮಾಡ್ಬಿಟ್ಟು ಫಿಶ್ ಹಾಕ್ತಾರೆ. ಕೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಒಬ್ರು ಕಸಿನ್ ಅಕ್ಕ ಇದ್ರು, ಅವರಿಂದ ನಾನು ಈ ರೆಸಿಪಿ ಕಲಿತೆ. ಸೊ ನಾನು ಯಾವಾಗ್ಲೂ ಇದು ಮಾಡಿದಾಗ ಈ ವಿಡಿಯೋ ನೋಡ್ತಿದ್ರೆ ಇವಳು ನನ್ನ ರೆಸಿಪಿ ಕದ್ ಮಾಡ್ತಾಳೆ ಅಂತ ಅನ್ಕೊಳ್ಳಲ್ವಾ? ಅವರೇ ಹೇಳ್ಕೊಟ್ಟಿದ್ದು ಪಾಪ, ಅವರಿಂದನೇ ನಾನು ಕಲ್ತಿದ್ದು. ಅವರು ಮಂಗಳೂರಿನವರು, ಮಂಗಳೂರಿಂದ ಇರೋದ್ರಿಂದ ನಮ್ಮ ಮನೆಗೆ ಬಂದಾಗ ಒಂದ್ಸಲಿ ಮಾಡಿದ್ರು. ಸೊ ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಂಗೆ ಮೀನು ಸಾರು ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಎಷ್ಟು ಸಲ ಟ್ರೈ ಮಾಡ್ತಿದ್ದೆ. ಸೊ ಒಂದ್ಸಲಿ ನೋಡ್ಕೊಂಡೆ, ಒಂದ್ಸಲಿ ನೋಡ್ಕೊಂಡಾಗ ಇದನ್ನೇ ಟ್ರೈ ಮಾಡಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮೀನು ಸಾರು ಕಲ್ತಿದ್ದೆ ನಿಮ್ಮಿಂದ ಅಂತ. ಕಲರ್ ಬರುತ್ತೆ ನೋಡಿ, ಬ್ರೌನ್ ಕಲರ್ ಬರುತ್ತೆ. ವೆರಿ ಗುಡ್. ಮೇನ್ ಇದೆ ಧನಿಯಾ ಬೀಜ. ಸೊ ಧನಿಯಾ ಬೀಜ ಮೇನ್. ಸೊ ಏನೇನು ಹಾಕೊಂಡ್ರು ಅಂತ ಇನ್ನೊಂದ್ಸತಿ ನಮ್ಮ ಜನಗಳಿಗೆ ಹೇಳ್ಬಿಡು. ಇದು ಧನಿಯಾ ಬೀಜ ಯಾವ ಕಲರ್ ಆಗಬೇಕು? ರೆಡ್ ಕಲರ್ ಆಗಬೇಕಾ? ಧನಿಯಾ ಬೀಜ ಸ್ವಲ್ಪ ಸ್ಮೆಲ್ ಬಂದ್ರೆ ಸಾಕು, ಬಿಕಾಸ್ ರೋಸ್ಟ್ ಆಗ್ಬಾರ್ದು. ಸ್ವಲ್ಪ ಇದು ಧನಿಯಾ ಹಾಕಿದ ತಕ್ಷಣ ಉರಿತಾ ಇರ್ಬೇಕಾದ್ರೆ ಒಂದು ಫ್ಲೇವರ್ ಬರುತ್ತೆ ಧನಿಯಾದು. ಸ್ವಲ್ಪ ಲೈಟ್ ಆಗಿ ಬರ್ತಿದೆ ಅಂದಾಗ್ಲೇನೆ ಆಫ್ ಮಾಡಿ ಬೆಚ್ಚಗೆ ಮಾಡ್ಬೇಕು, ಉರಿಬಾರ್ದು. ಇದನ್ನ ಬೆಚ್ಚಗೆ ಮಾಡ್ಬೇಕು. ಎಲ್ಲಾನು ಅಷ್ಟೇ, ಕೈ ಕಲರ್ ಚೇಂಜ್ ಆಗೋ ತರ ಮಾಡ್ಬೇಕು. ಕೈಯಲ್ಲಿ ಹಾಕ್ಬಿಟ್ಟು ಹಂಗೆ ಮಾಡ್ತಿದ್ದೆ. ಏನ್ ಬಿಸಿ ಅಂದ್ರೆ ನೀನು ಬಿಸಿ ಅಭ್ಯಾಸ ಆಗ್ಬಿಟ್ಟಿದೆ. ಕಲರ್ ಚೇಂಜ್ ಆಗ್ಬಾರ್ದು. ಸ್ಮೆಲ್ ಬರ್ತಿದೆ, ಜನಗಳಿಗೆ ಹೆಂಗ್ ಗೊತ್ತಾಗುತ್ತೆ ಸ್ಮೆಲ್ ಬರ್ತಿದೆ ಅಂತ ಅಲ್ವಾ? ಸ್ಮೆಲ್ ಬರ್ತಾ ಇಷ್ಟೇ, ಇದು ಹುರ್ಕೊಳ್ಳೋದು ಇಷ್ಟೇ. ನೋಡಿ ಇದಕ್ಕೆ ಮೆಂತ್ಯ ನೋಡಿ, ಸ್ವಲ್ಪ ಒಂದು 10 ಕಾಳಷ್ಟು ಮೆಂತ್ಯ ಹಾಕಿದ್ದೆ, ಓಮ್ ಕಾಳು ಹಾಕಿದ್ದೆ, ಜೀರಿಗೆ ಹಾಕಿದ್ದೆ, ಆಮೇಲೆ ಧನಿಯಾ ಹುರಿದು ಹಾಕಿದ್ದೆ. ಇವಾಗ ಏನು ಮಾಡ್ತೀನಿ ಅಂದರೆ, ಇವಾಗ ಇದು ಒಂದೇ ಒಂದು ಆನಿಯನ್, ಜಾಸ್ತಿ ಹಾಕಬಾರ್ದು, ಚೆನ್ನಾಗಾಗಲ್ಲ. ಸೊ 1 ಆನಿಯನ್, 1 ಟೊಮೊಟೊ,
ಮಿಕ್ಸಿಗೆ ಹಾಕ್ತೀರಾ? ಹಾ, ಮಿಕ್ಸಿಗೆ ಹೌದು. ರುಬ್ಬೋದು. ಇದ್ರ ಜೊತೆಗೆ ಒಂದ್ 7-8 ಇಕ್ಲಷ್ಟೇ, ಒಂದ್ 7 ಹಾಕಿದ್ರೆ ಸಾಕು. ಒಂದ್ ಬೆಳ್ಳುಳ್ಳಿ, ಇಷ್ಟೇ ಶುಂಠಿ. ಸೊ ಈಗ ಇದು ತೆಂಗಿನಕಾಯಿ ಬಿಡಿಸ್ಕೊಂಡಿದ್ದಾಳೆ. ಎಷ್ಟು ಹಾಕ್ಬೇಕು? ಒಂದ್ ಕಾಲ್ ಇದಷ್ಟು. ಕಾಯಿ ಹಾಕಿದ್ಮೇಲೆ ಈಗ ಹಳದಿ ಹಾಕ್ತೆ, ಅರಿಶಿನ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ. ಇದು ಹಾಕ್ಲೇಬೇಕು ಇದನ್ನ. ಸೊ ಇವಾಗ ಟೋಟಲ್ ಆಗಿ ಅರಿಶಿನ, ಕಾಯಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ನೀವು ಹುರ್ಕೊಂಡಲ್ಲ ಇವ್ಯಾವ ಅದನ್ನೆಲ್ಲ ಮಸಾಲ ಹಾಕಿ. ಆಮೇಲೆ ಮೇನ್ ಒಣಗಿದ ಮೆಣಸಿನ್ಕಾಯಿ ಉರಿಬೇಕಾಗಿತ್ತು, ಮೇನ್ ಅದೇ ಇತ್ತು. ಅದ್ ಕಲರ್ಗೋಸ್ಕರ ಅದನ್ನೇ ಹಾಕೋದು. ಕಾರಣಾಂತರಗಳಿಂದ ಅದು ಮಂಗಳೂರಿಂದನೇ ತರ್ಸೋದು ನಾನು, ಅದು ಖಾಲಿ ಆಗಿದೆ. ಸೊ ನಾನು ಕೆಲವೊಂದು ಟೈಮ್ ಖಾರ ಜಾಸ್ತಿ ತಿನ್ಬೇಕು ಅನ್ನಿಸ್ದಾಗ ಅದನ್ನ ಸ್ಕಿಪ್ ಮಾಡಿ ಖಾರದ ಪುಡಿ ಹಾಕ್ತೀನಿ. ಸೊ ಇವತ್ತು ಮೆಣಸಿನ್ಕಾಯಿ ಇಲ್ಲ, ಅಲ್ಲಿಂದ ತಗೊಬರೋದು. ಸೊ ಹಾಗಾಗಿ ನಾನು ಅದನ್ನ ಹುರಿದಿಲ್ಲ, ಅದ್ರ ಬದಲು ಈ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಇದು ನಂಗೆ ಸ್ವಲ್ಪ ಜಾಸ್ತಿ ಖಾರ ತಿಂತೀವಿ, ಹಂಗಾಗಿ ನಾವು 2 ಸ್ಪೂನ್ ಹಾಕ್ತಾ ಇದ್ದೀನಿ, 2.5 ಹಾಕ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ನೋಡಿ ಫ್ರೆಂಡ್ಸ್, ನಾನು ಹೇಳ್ತೀನಿ ಕೇಳಿ, ಇವಳು ಇಷ್ಟು ಖಾರ ಹಾಕೊಂಡಿದ್ದಾಳೆ, ನೀವು ಇಷ್ಟು ಖಾರ ಹಾಕೋಬೇಡಿ. ಎಲ್ಲಂದ್ರಲ್ಲಿ ರಕ್ತ ಕಿತ್ಕೊಬರ್ತದೆ, ನನಗೆ ಗೊತ್ತು. ಹೌದು ಕಣೆ ಜನುಮ, ನೀನು ಇಷ್ಟು ಖಾರ ಏನ್ ಗೊತ್ತಾ, ಮೀನ್ ಸಾರು ನಾನ್ ವೆಜ್ ಅದೆಲ್ಲ ಖಾರ ಇಲ್ಲ, ಒಟ್ನಲ್ಲಿ ನಾನ್ ವೆಜ್ ಖಾರ ಇಲ್ಲ ಅಂದ್ರೆ ತಿನ್ನಕ್ಕಾಗಲ್ಲ. ಸೊ ಇದು ಒಂದು ನಿಂಬೆಹಣ್ಣು ಸೈಜ್ ಅಷ್ಟು ಹಾಕೋಬೇಕು. ಸೊ ನೋಡಿ ತೋರಿಸ್ತೀನಿ. ನಿಂಬೆಹಣ್ಣು ಸೈಜ್ ಅಂದ್ರೆ ಈ ತರ ರೌಂಡ್ ಇರಬೇಕು, ಹಾಕಿದ್ರೇನೆ ಟೇಸ್ಟ್. ಹೌದು, ಮೀನ್ ಸಾರು ಹುಳಿನೂ ಇರಬೇಕು, ಖಾರನೂ ಇರಬೇಕು, ಕರೆಕ್ಟ್ ಆಗಿರ್ಬೇಕು. ಆಲ್ರೆಡಿ ಬಾಯಲ್ಲಿ ನೀರು ಬರ್ತದೆ. ಆಕ್ಚುಲಿ ಇವ್ರಿಗೆ ಮೀನ್ ಸಾರು ಅಂದ್ರೆ ಪ್ರಾಣ. ಫಿಶ್ಶು, ಆಮೇಲೆ ಪ್ರಾನ್ಸು, ಕ್ರ್ಯಾಬು, ಇದೆಲ್ಲ ಇವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಕ್ಚುಲಿ ಹೇಳ್ತಲ್ಲ, ಚಿಕ್ಕಮಂಗ್ಳೂರಲ್ಲಿ ಹುಟ್ಟಬಾರ್ದಾಯ್ತು, ಮಂಗಳೂರಲ್ಲಿ ಹುಟ್ಟಬೇಕಾಯ್ತು. ಆ್ಯಕ್ಚುಲಿ ಮಂಗಳೂರಿಗೆ ಹೋದಾಗೆಲ್ಲ ನಾವು ಕೊರಗಜ್ಜಾಗೆ ಹೋಗ್ತೀವಿ. ಕೊರಗಜ್ಜಾಗೆ ಹೋಗಿ ಎಲ್ಲ ಮುಗಿಸ್ಕೊಂಡ್ಬಂದ್ಮೇಲೆ ಬರ್ತಾ ಫಿಶ್ ತೊಗೊಂಬೋಣ, ಲಾಟ್ ಕಟ್ಲೆ ಫಿಶ್ ತೊಗೊಳ್ಳೋಣ, ಮನೇಲಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಯಾವಾಗಲೂ ಹೇಳ್ತಾರೆ. ಅಲ್ಲಾದ್ರೆ ನಮಗೆ ಚೆನ್ನಾಗಿ ಸಿಗುತ್ತೆ, ಫ್ರೆಶ್ ಆಗಿ ಸಿಗುತ್ತೆ. ಹೌದು, ಪ್ರತಿ 2 months once ಅಜ್ಜಾಗೆ ಹೋಗ್ತಾ ಇರ್ತೀವಿ ನೋಡೋದಕ್ಕೆ. ಆ್ಯಂಡ್ ಹೋದಾಗೆಲ್ಲ ಮನಸ್ಫೂರ್ತಿಯಿಂದ ಹೋಗ್ತಾ ಇರ್ತೀವಿ. ಆ್ಯಂಡ್ ಹೋದಾಗೆಲ್ಲ ಯಾರು ಒಬ್ರನ್ನ ಭೇಟಿ ಆಗ್ತಾ ಇರ್ತೀವಿ. ಯಾಕಂದರೆ ಮಂಗಳೂರಲ್ಲಿ ಒಂದಷ್ಟು ಜನ ನಮ್ಮನ್ನು ತುಂಬ ಇಷ್ಟಪಡ್ತಾರೆ. ಮತ್ತೆ ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಕೆಲವೊಬ್ರು ಸಿಕ್ಕಿದ್ದಾರೆ, ಮಾತಾಡಿಸಿ ನಮ್ಮನ್ನ ಕೊನೆಯವರೆಗೂ ನೈಟ್ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಿಸಿದ್ದಾರೆ, ನಮ್ಮನ್ನ ನೋಡ್ಕೊಂಡಿದ್ದಾರೆ. ನನಗೆ ಖುಷಿ ಆಗಿದೆ. ಎಷ್ಟೋ ಜನ ಮಂಗಳೂರಲ್ಲಿ ನಂಗೆ ಪರಿಚಯ, ಮಂಜುನಾಥ್ ಅಂತ, ನಿಮ್ಮ ಫ್ರೆಂಡ್ ಭರತ್ ಅಂತ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಅವ್ರು ಅಲ್ಲೇ ನನಗೆ ಸ್ನೇಹಿತರಾಗಿದ್ದು. ಬಟ್ ತುಂಬಾ ಪ್ರೀತಿ ತೋರಿಸ್ತಾರೆ. ನಮ್ಗೆ ಅದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಮಿಕ್ಸಿಗೆ ಹಾಕ್ತಾ ಇದೀವಿ. ಇದು ಹೆಂಗೆ ಪೇಸ್ಟ್ ಆಗ್ಬೇಕು ಅಂದ್ರೆ ಪೇಸ್ಟ್ ತಂದ್ಬಿಡ್ಲಾ? ಇದು ಹೆಂಗ್ ಆಗ್ಬೇಕು ಅಂದ್ರೆ ಅರ್ಧ ಹಾಕ್ಬಾರ್ದು, ಫುಲ್ ಫೈನ್ ಪೇಸ್ಟ್ ಆಗ್ಬೇಕು ಅಂದ್ರೆ ಫುಲ್ ನಯಸ್ ಆಗ್ಬೇಕು. ಅವಾಗ್ಲೇ ರುಚಿ ಚೆನ್ನಾಗಿ. ನಯಸ್ ಅಲ್ಲ, ನೈಸ್. ಫುಲ್ ನೈಸ್ ಆಗ್ಬೇಕು, ಓಕೆನಾ? ಅವಾಗ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ನಾನು ದಯವಿಟ್ಟು ಝೂಮ್ ಮಾಡಿ ತೋರಿಸ್ಬೇಡಿ. ಓಕೆ, ಆ್ಯಕ್ಚುಲಿ ಏನು ಗೊತ್ತಾ, ಬಹುತೇಕ ಮಂಗಳೂರಲ್ಲಿರೋರು ಎಲ್ಲರೂ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾರೆ. ಸೊ ನೀವು ನಾರ್ಮಲ್ ಆಯಿಲ್ ಯೂಸ್ ಮಾಡ್ಬೋದು, ಬಟ್ ಕೋಕೋನಟ್ ಆಯಿಲಲ್ಲಿರೋ ಫ್ಲೇವರ್ ಇಲ್ಲ. ಮೀನ್ ಸಾರನ್ನ ತೆಂಗಿನ ಎಣ್ಣೆಲೆ ಮಾಡಬೇಕು, ಕೋಕೋನಟ್ ಆಯಿಲಲ್ಲಿ ಮಾಡಿದ್ರೇ ರುಚಿ ಚೆನ್ನಾಗಿರೋದು. ನೋಡಿದ್ರಾ? ಸೊ ನಾನು ಅದರಲ್ಲೇ ಮಾಡ್ತಾ ಇರೋದು. ಸೊ ನೋಡಿ, ಕೋಕೋನಟ್ ಆಯಿಲ್ ಹಾಕಿದ್ಲು 1 ಸ್ಪೂನ್ ಸಾಕ ಜನಮ್ಮ. ಸೊ ಈಗ ಇದು ಹೇಳು ಡೈರೆಕ್ಟ್ ಆಗಿ ಬಿಸಿ ಆಗೋಕ್ಕಿಂತ ಮುಂಚೆನೇ ನಾನು ಕೋಕೋನಟ್ ಆಯಿಲ್ ಹಾಕಿದ ತಕ್ಷಣ ನಾನು ಮಸಾಲೆ ಹಾಕ್ತಾ ಇದ್ದೀನಿ. ಓಕೆ, ಏನಕ್ಕೆ ಆ ಮಸಾಲೆ ಬೇಗ ಹಾಕ್ತಿದ್ಯಾ? ಅದು ಹಾರಿದ್ರೆ ಮಡಿಕೆ ಇಟ್ಟಿರೋದಲ್ವಾ, ಫುಲ್ ಎಲ್ಲಾ ಕಡೆ ಸಿಡ್ಬಿಡುತ್ತೆ. ಓಕೆ. ನೋಡಿ, ನಾವು ಹೇಳಿದ್ವಲ್ಲ ಎಲ್ಲ ಹುರ್ಕೊಳ್ಳಿ ಅಂತ, ಅದನ್ನೆಲ್ಲ ಮಿಕ್ಸಿಗೆ ಹಾಕೊಂಡ್ಮೇಲೆ ಆಗದೆ ಹಿಂಗೆ ನೋಡ್ಬೋದು. ನಾನು ಎಷ್ಟು ಪೇಸ್ಟ್ ಯಾವ ತರ ಮಾಡಿದ್ದೀನಿ ಅಂದ್ರೆ ಇಲ್ಲಿ ತುಂಬಾ ತೆಳು ಅಂದ್ರೆ ಗಟ್ಟಿಯಾಗಿ ಮಾಡಿದ್ಯಾ? ಓಕೆ, ಎಷ್ಟು ನೀರು ಹಾಕ್ತೆ? ಫುಲ್ ಇದನ್ನೆಲ್ಲ ಇಲ್ಲಿಗೆ ಹಾಕಿದೆ ನೀರು. ಹೌದು, ನೀಟಾಗಿ ಅದನ್ನು ವಾಶ್ ಮಾಡಿ ಅದ್ರಲ್ಲಿ ಸ್ವಲ್ಪ ಗಟ್ಟಿನೇ ಇರಬೇಕು, ತುಂಬಾ ತೆಳು ಇರಬಾರ್ದು ಮೀನ್ ಸಾರು. ಓಕೆ, ಸೊ ಚೆನ್ನಾಗಲ್ಲ. ಯಾವುದೇ ಒಂದು ಕುಕ್ ಮಾಡಬೇಕಾದ್ರೆ ಎಲ್ಲ ಗಟ್ಟಿಯಾಗಿ ಇರಬೇಕು. ತೆಳು ಆದ್ರೆ ಜೀವನದಲ್ಲಿ ಕಷ್ಟ ಆಗುತ್ತೆ. ಇಲ್ಲ, ನಾಟಿ ಕೋಳಿ ಸಾಂಬಾರ್ ತೆಳುನೇ ಇರಬೇಕು. ಗೊತ್ತಾಗಿಲ್ಲ ಈ ಮಾಡ್ಬೇಕಿನ್ನ. ಸೊ ಇದನ್ನ ಕುದಿಬೇಕು, ಅದ್ರ ಮೇಲೆ ಫಿಶ್ ಹಾಕಬೇಕು. ಸೊ ಇಲ್ಲಿ ಯಾವ್ದು ಒಂದು ಚೂರು ಬಿಡ್ದಂಗೆ ನೀಟಾಗಿ ಇಲ್ಲಿ ರೆಡಿ ಮಾಡಿ ಹಾಕ್ತಿದ್ದಾಳೆ ನೋಡ್ಬೋದು. ಸೊ ಇವಾಗ ಮೇನು ಪ್ರತಿಯೊಂದು ಸಾರು ಮಾಡಬೇಕಾದ್ರೂ ಇದಿರಲೇಬೇಕು, ಅದು ಉಪ್ಪು. ಸೊ ಉಪ್ಪು ಎಷ್ಟು ಹಾಕ್ತೀಯ? ಕಲ್ಲುಪ್ಪು ಒಂಚೂರ ಅಂದ್ರೆ ಅಷ್ಟು ಕೈಗೆ ಸೇರಿ. ಯಾವ್ದೊಬ್ರು ಕೈ ದಪ್ಪ ಇರುತ್ತೆ, ಇಷ್ಟು ಎತ್ಕೋಬೋದಾ? ಅಲ್ಲ, ಮನೇಲಿ ಯಾವ ತರ ಅವ್ರಿಗೆ ಅಡುಗೆ ಮಾಡಿ ರೂಢಿ ಇರುತ್ತಲ್ಲ ಎಷ್ಟು ಬೇಕು ಅಂತ, ನಾನೊಂದು ಇಷ್ಟ ಹಾಕಿದೆ. ಬಿಕಾಸ್ ನಂಗೆ ಅದು ರೂಢಿ ಆಗಿ ಹೋಗ್ಬಿಟ್ಟು. ಅಲ್ಲ, ಕೃತೀಸ್ ಕಿಚನ್ ನಾವೆಲ್ಲ ಹೇಳ್ಬೇಕು ಎಷ್ಟು ಹಾಕ್ಬೇಕು ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪ, ಕೈಗೆ ಸಿಗೋಷ್ಟು ಉಪ್ಪ ಹಾಕ್ಬೇಕು. ಕೈ ಸಿಕ್ಕೋದೆಲ್ಲ ಹಾಕಿದ್ರೆ ಅಡುಗೆ ಆಗಲ್ಲ. ತಪ್ಪು, ರುಚಿಗೆ ತಕ್ಕಷ್ಟು ಕಲಿಸ್ತಾ ಇದ್ದಾಳೆ ಫಿಶ್ ಸಾರ್ನ. ಯಾವಾಗ ಈ ಫಿಶ್ ನ ಬಿಡ್ತೀಯ ಜನಮ್ಮ ಫಿಶ್ ಸಾರ್ ಮಾಡ್ಬೇಕಾದ್ರೆ? ಮತ್ತೆ ಬಿಡೋದಂದ್ರೆ ಫಿಶ್ ಅದು ಕುದಿಬೇಕು ಚೆನ್ನಾಗಿ. ಎಷ್ಟು ನಿಮಿಷ ಚೆನ್ನಾಗಿ ಕುದಿಬೇಕು? ಇದು ಇದೆಯಲ್ಲ, ಇದು ಚೆನ್ನಾಗಿ ಕುದಿ ಸ್ವಲ್ಪ ಕಮ್ಮಿ ಆಗುತ್ತೆ ಕ್ವಾಂಟಿಟಿ. ಸೊ ಇದನ್ನೆಲ್ಲ ಆಮೇಲೆ ಹಾಕ್ತೀಯಾ? ಸೊ ಒಂದು ಎಷ್ಟು ನಿಮಿಷ ಕುದಿಬೇಕು ಇದನ್ನೆಲ್ಲ ಹಾಕ್ಬೇಕು ಅಂತಂದ್ರೆ? ಅದು ಚೆನ್ನಾಗಿ ಕುದಿಬೇಕು, ಸ್ವಲ್ಪ ಗಟ್ಟಿ. ನಮ್ಗೊಂದು ಕನ್ಸಿಸ್ಟೆನ್ಸಿ ಗೊತ್ತಾಗತ್ತೆ. ಕನ್ಸಿಸ್ಟೆನ್ಸಿ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾಡೋದು. ಕನ್ಸಿಸ್ಟೆನ್ಸಿ ಅಂದ್ರೆ ತಿಕ್ಕಾಗಿರೋ ಕನ್ಸಿಸ್ಟೆನ್ಸಿ ನಾವು ಟೇಸ್ಟ್ ಮಾಡ್ತೀವಲ್ವಾ ಗೈಸ್.
ಒಂದೇ ಒಂದು ಡೌಟ್ ಇದೆ, ಕನ್ಸಿಸ್ಟೆನ್ಸಿಗೂ ಇಲ್ಲಿಗೂ ಏನಕ್ಕೆ? ಕನ್ಸಿಸ್ಟೆನ್ಸಿ ಅಂದ್ರೆ ಇಲ್ಲ ಕನ್ಸಿಸ್ಟೆನ್ಸಿ ಅಂದ್ರೆ ತಿಕ್ಕಾಗಿ ಗ್ರೇವಿ ಮಾಡ್ತೀವಲ್ವಾ, ಅದು ಕನ್ಸಿಸ್ಟೆನ್ಸಿ ನೀಟಾಗಿ ನಿಮ್ಗೆ ಗೊತ್ತಾಗುತ್ತಾ ಗ್ರೇವಿ ಯಾವ ತರ ಇದೆ ಅಂತ. ಕನ್ಸಿಸ್ಟೆನ್ಸಿ ಎಲ್ಲ ಬೇರೆ ವರ್ಡ್ ಬರುತ್ತೆ, ಗೊತ್ತಿಲ್ಲ. ಇವಾಗ ನೀವು ಇದನ್ನ ಕಟ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಬರಲ್ಲ. ನಾನು ಇದೆಲ್ಲ ಕಟ್ ಮಾಡ್ತೀನಿ, ನಾನು ಮರ್ಯಾದಿನ ನಾನು ಯಾವತ್ತೂ ಹಾಳು ಮಾಡಲ್ಲ. ನಾನು ಇಲ್ಲ ನಿಮ್ಗೆ ಗೊತ್ತಾಗುತ್ತೆ ಅದು ಆ ಗಟ್ಟಿ ಈಗ ಫುಲ್ ನೀರು ಥರ ಇದೆ, ಸ್ವಲ್ಪ ಗಟ್ಟಿಯಾಗಿ ಆಯಿತು ಅಂದರೆ ಸಾರು ಬೆಂದಿದೆ ಅಂತ. ನೊರೆ ನೋಡಿ, ನೊರೆ ಆಚೆ ಬಂದಿದೆ ನೋಡಿ, ಈ ಥರ ನೊರೆಗಳು ಆಚೆ ಬಂದು ಆಮೇಲೆ ಕಮ್ಮಿ ಆಗುತ್ತೆ. ಇದು ನೊರೆ ಕಡಿಮೆ ಆಗಿ ಬರೀ ಸಾರು ಮಾತ್ರ ಹೀರ್ಕೊಳುತ್ತೆ. ಆಮೇಲೆ ಫಿಶ್ ಹಾಕಬೇಕು. ಇವಾಗ ನನ್ನ ಹೆಂಡತಿ ಫೈನಲ್ ಟಚ್ಚು ಏನದು? ಫೈನಲ್ ಅಲ್ಲ, ಇನ್ನು ಮುಂಚೆನೇ ಹಾಕಬೇಕು. ಮುಂಚೆ ಯಾಕೆ ಈಗ ಆಗ್ತಿದೆ? ಏನಾಗಲ್ಲ. ಸೊ ಖಾರ ಆಲ್ರೆಡಿ ತುಂಬಾ ಜಾಸ್ತಿ ಆಗಿದೆ. ಇನ್ನೂ ಖಾರ ಆಗ್ತಿಲ್ಲ. ನಾನು ಅದನ್ನ ತಿಂದುಬಿಟ್ಟು ಬಾತ್ರೂಮ್ ಅಲ್ಲೇ ಬಿದ್ದಿರ್ಬೇಕಾದ್ರೆ ಫಿಕ್ಸ್ ಮಾಡಿಸಿದ್ಯಾ? ಇಲ್ಲ, ಟೇಸ್ಟ್ ಮಾಡಿದೆ. ಆಗ್ತಾ ಇಲ್ಲ, ಸ್ವಲ್ಪ ಮಾತ್ರ ಹಾಕ್ತಿದ್ದೀನಿ. ವೆರಿ ಗುಡ್. ಅಂದ್ರೆ ಆಲ್ರೆಡಿ ಜಾಸ್ತಿ ಖಾರ ಇದೆ ನೋಡಿ ಗೈಸ್. ನಾನು ಹೇಳ್ತೀನಿ ಎಕ್ಸ್ಟ್ರೀಮ್ ಖಾರ ತಿಂತಾಳೆ. ಸೊ ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಆನಿಯನ್, ಟೊಮೊಟೊ ಅದೇನು ಹೆಚ್ಚಿಟ್ಕೊಂಡಿದೆ ಒಂದೊಂದು ಚಿಕ್ಕದು, ಇದನ್ನೆಲ್ಲ ಹಾಕ್ತೀನಿ. ಓಕೆ, ಯಾಕೆ ಇಷ್ಟು ಲೇಟಾಗಿ ಹಾಕ್ಬೇಕು ಇದನ್ನ? ಅಂದ್ರೆ ಇದು ಸ್ವಲ್ಪ ಕುದ್ದಿ ಇನ್ನೂ ಸ್ವಲ್ಪ ಇದು ತಿಕ್ಕ ಗ್ರೇವಿ ಆಗತ್ತೆ. ಇದು ಮಡಕೆ ಚಿಕ್ಕದಾಗಿದೆ, ಸೊ ದೊಡ್ಡದಿಲ್ಲ. ಇಲ್ಲಿ ನೋಡಕ್ಕೆ ಇಷ್ಟು ಟೇಸ್ಟ್ ಇದೆ, ಇನ್ನು ಫಿಶ್ ಹಾಕಿದ್ರೆ ಇನ್ನೂ ಟೇಸ್ಟಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ನೀನೇನಂತೀಯ ಜನ? ಇದು ಹೌದು ಸಖತ್ತಾಗುತ್ತೆ, ಬಟ್ ನಾನು ಪಾತ್ರೆ ಚೇಂಜ್ ಮಾಡ್ತಾ ಇದ್ದೀನಿ. ಜನ ಪಾತ್ರೆ ಚೇಂಜ್ ಮಾಡ್ತಿದ್ಯಾ? ಯಾಕೆ? ಅದ್ರಲ್ಲಿ ಆಗೋ ಥರ ಕಾಣಿಸಲ್ಲ, ಬಿಕಾಸ್ ಮೀನು ಹಾಕಿದ ತಕ್ಷಣ ಅದು ಫುಲ್ ತುಂಬ್ಕೊಂಡು ಬಿಡುತ್ತೆ. ಓಕೆ, ಸೊ ಹಾಗಾಗಿ ನಾನು ಇದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಏನು ಮಾಡಲಿ, ನಾನು ಬೇರೆ ಇಷ್ಟು ಬಿಲ್ಡಪ್ ಆಗ್ತೆ. ಸೊ ನಾನು ಈಗ ಜನಗಳಿಗೆ ಏನಂತ ಹೇಳಿ, ಸೊ ಜನಗಳೇ ನೀವು ಇದ್ರಲ್ಲಿ ಮಾಡ್ಕೊಂಡ್ರೆ ಬೆಸ್ಟು, ಬಟ್ ಪಾತ್ರೆಲ್ಲೇ ಮಾಡ್ಕೊತೀವಿ ಅಂದರೆ ಪಾತ್ರೆ ಮಾಡ್ಕೊಳ್ಳಿ. ಸೊ ಇದೊಂದು ಸ್ವಲ್ಪ ಸ್ಮಾಲ್ ಗ್ಲಿಚ್, ಯಾಕಂದರೆ ಸಾಂಬಾರು ಜಾಸ್ತಿ ಇದಾಗೋಯ್ತು ಅಂತ. ಸೊ ಇದೊಂದು ಚೂರು ಚೇಂಜ್, ಯಾಕಂದರೆ ಸಾರು ಸಾಲಲ್ಲ ಅಂತ. ಅಯ್ಯೋ ಏನು ಇಷ್ಟೋಗೆ ಬರ್ತಿದೆ, ಸಾರು ಸಾಲಲ್ಲ ಅಂತ. ಸಾಲಲ್ಲ ಅಲ್ಲ, ಫುಲ್ ಚಿಕ್ಕದಾಯ್ತು ಇದು ಅಂತ. ಅದಕ್ಕೆ ನೀನು ನೆಕ್ಸ್ಟ್ ಟೈಮ್ ದೊಡ್ಡ ತೊಗೊಂಬ. ನಾನು ಬೇರೆ ಇಷ್ಟು ಬಿಲ್ಡಪ್ ಬೇಗ ಆಗುತ್ತೆ. ಕೃತೀಸ್ ಕಿಚನಲ್ಲಿ ಮೊದಲನೇ ಬಾರಿಗೆ ಒಂದಷ್ಟು ಗ್ಲಿಚ್ಗಳಾಗಿದೆ, ಬಟ್ ನೆಕ್ಸ್ಟ್ ಟೈಮ್ ಈ ಥರ ಗ್ಲಿಚ್ಗಳಾಗಲ್ಲ ಖಂಡಿತ. ಜನ್ಮ ನೆಕ್ಸ್ಟ್ ಟೈಮ್ ನೀನು ವ್ಲಾಗ್ ಮಾಡ್ಬೇಕಾದ್ರೆ ಕ್ಲಿಯರ್ ಕಟ್ಟಾಗಿ ನಮ್ಮ ಆಡಿಯನ್ಸಿಗೆ ಹೇಳಲೇಬೇಕು. ಯಾಕಂದರೆ ಈಗ ನಿನಗೆ ಅಂತ ಒಂದಷ್ಟು ಜನ ಇಷ್ಟಪಡೋರು ಇದ್ದಾರೆ. ನಿನಗೆ ಅಂತ ಒಂದು ಎಪಿಸೋಡ್ ನಾನು ಡೆಡಿಕೇಟ್ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ನಾನು ಯಾರಿಗೂ ಎಪಿಸೋಡ್ ಡೆಡಿಕೇಟ್ ಮಾಡಿ, ನಿನಗೆ ಅಂತ ಕೃತೀಸ್ ಕಿಚನ್ ಅಂತ ಮಾಡೋ ಒಂದು ಎಪಿಸೋಡ್ ಡೆಡಿಕೇಟ್ ಮಾಡ್ತೀನಿ. ಪ್ರತಿ ಶನಿವಾರ ನಿನ್ನ ಜನಗಳ ಮುಂದೆ ಜಾಸ್ತಿ ಕಾಣಿಸ್ಕೊತೀವಿ, ಅದು ಕುಕಿಂಗ್ ಮೂಲಕ. ಮಾಡ್ಕೊಬೇಕು ಕುಕಿಂಗ್ ಮೂಲಕ. ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಜನರ ಮನೆ ಮಾತಾಗಿರ್ತೀವಿ. ಈಗ ನನ್ನ ಹೆಂಡತಿ ಫಿಶ್ ಸಾರಿಗೆ ಫಿಶ್ ಹಾಕ್ತಾಳೆ. ದ ಫೈನಲ್ ಟಚ್ ಏನಿದು? ಇದಾದ್ರೂ ಫೈನಲ್ ಟಚ್ಚಾ? ಇದಾಗಿ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಕುದಿಸ್ಬೇಕು. ಓಕೆ, ಸೊ ಮೀನು ನೋಡ್ಬೋದು ಎಷ್ಟು ಚೆನ್ನಾಗಿ ಫಿಶ್ ಹಾಕ್ತಾಳೆ ಅಂತ. ಟೋಟಲ್ ಇವಾಗ ಇಷ್ಟೇ ಕ್ವಾಂಟಿಟಿ ಫಿಶ್ ಹಾಕ್ಬೇಕು. ಎಷ್ಟು ಫಿಶ್ ತೊಗೊಂಡಿದ್ದೀವಿ ಟೋಟಲ್? ನೀನು? ನಾವು 5 ಫಿಶ್ ತೊಗೊಂಡಿದ್ದೀವಿ ಸಾರಿಗೆ. ಸೊ 1 kg ಹಾಕ್ಬೋದು. 1 kg ಹಾಕ್ಬೋದು. ಅವ್ರವ್ರ ಮನೇಲಿ ಎಷ್ಟೇ ಜನ ಇರ್ತಾರೆ ಆ ಥರ ಡಿಪೆಂಡ್. ಓಕೆ, ಸೊ ಆಲ್ರೆಡಿ ನನ್ನ ಹೆಂಡತಿ ಅನ್ನ ರೆಡಿ ಮಾಡಿದಾಳೆ, ಸಾರು ರೆಡಿ ಆಗ್ತಿದೆ. ಮೀನು ಹಾಕಿದ ತಕ್ಷಣ ನೋಡಿ ಹೆಂಗ್ ಕುದಿಯುತ್ತೆ ನೋಡಿ. ಮೀನು ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಸ್ಪೂನಲ್ಲಿ ತಿರುಗಿಸ್ಬಾರ್ದು. ಸ್ಪೂನ್ ತಿರ್ಗಿಸಿ ಕಲ್ಸೋಗ್ಬಿಡುತ್ತೆ ತಾನೇ. ನೋಡಿ ಫುಲ್ ಮುಳುಗ್ಬೇಕು ಅಂದ್ರೆ ಹಿಂಗ್ ಮಾಡಿ ಇದನ್ನ ಮುಚ್ಚಿಬಿಟ್ರೆ ಆಯ್ತು. ಲಿಡ್ನ ಕ್ಲೋಸ್ ಮಾಡಿದ್ರೆ ಎಷ್ಟು ನಿಮಿಷ ತಗೊಳುತ್ತೆ ಬೇಯಕ್ಕೆ? ಬೇಗ ಒಂದು 5-10 ಮಿನಿಟ್ಸ್, ಅದು ಒಂದು 7 ಮಿನಿಟ್ಸ್ ಸಾಕು, ಜಾಸ್ತಿ ಬೇಯಿಸಬಾರ್ದು. ಓಕೆ, ನೋಡಿ ಇಷ್ಟೇ ಮುಚ್ಚಿಬಿಡ್ಬೇಕು. ಸೊ ನೋಡಿ ಮುಚ್ಚಳದಲ್ಲಿ ಮುಚ್ಚಬೇಕು. ಸೊ ನೋಡ್ರಲ್ಲ ಗೈಸ್, ಫಿಶ್ ಕರಿ ಎಷ್ಟು ಸಿಂಪಲ್ ಆಗಿ ಮಾಡಿದ್ಲು ಅಂತ. ಆ್ಯಂಡ್ ನಿಜವಾಗ್ಲೂ ಈ ಫಿಶ್ ಕರಿ ಫಿಶ್ ಸಾಂಬಾರನ್ನ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬಹುದು. ಇವಾಗ ಎಷ್ಟು ನಿಮಿಷ ಕಾಯಬೇಕು ಜನಮ್ಮ? ಒಂದು 7 ಮಿನಿಟ್ಸ್ ಸಾಕು. ಒಂದು 7 ಮಿನಿಟ್ಸ್ 8 ಮಿನಿಟ್ಸ್ ಕಾಯಿದ್ರೆ ನಿಮಗೆ ಫಿಶ್ ಹೀರ್ಕೊಳ್ಳುತ್ತೆ ಸಾರಿಗೆ. ಸೊ ಇನ್ನೂ ಸಕಾಲ ಹೀರ್ಕೋಬೇಕು ಅಂದ್ರೆ ಮಿನಿಮಮ್ 1 ಡೇ, ಅಂದ್ರೆ ಇವತ್ತು ಫುಲ್ ಡೇ ಬಿಟ್ಟು ನಾಳೆ ತಿಂದ್ರೆ ಬಟ್ ನಾವು ಇವಾಗ ತೋರಿಸ್ಬೇಕಲ್ಲ ನಾನು ತಿನ್ನೋದು ಜನಗಳಿಗೆ. ಈಗ ನಿಮಗೋಸ್ಕರ ತಿಂದು ನೋಡಿ. ಬಟ್ ಇವಾಗ ಬರೀ ಹೆಂಗಿರುತ್ತೆ ಗೊತ್ತಾ, ನಾರ್ಮಲ್ ಕಾಯಿ ಬಜ್ಜಿ ಮಾಡ್ತಾರೆ ಗೊತ್ತಾ ಮನೇಲಿ, ಕಾಯೆಲ್ಲ ಹಾಕ್ಬಿಟ್ಟು ಸಾಂಬಾರು, ಆ ಥರ ಟೇಸ್ಟ್ ಕೊಡುತ್ತೆ ಲೈಟಾಗಿ. ಸೊ ಅದಕ್ಕೆ ಇವಾಗ ಮಾಡೋದಕ್ಕಿಂತ ಇವಾಗ ಮಧ್ಯಾಹ್ನ ಮಾರ್ನಿಂಗೇ ಮಾಡಿದ್ರೆ ಒಂದು 11ಗೆ ನೈಟ್ ಊಟ ಮಾಡ್ಕೊಳ್ಳಿ. ಇಲ್ಲ ನೈಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಊಟ ಮಾಡ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ ಅವಾಗ. ಸೊ ಓಕೆ, ಈ ಫಿಶ್ ಕರಿನ ನಿಮ್ಗೆ ಆಲ್ರೆಡಿ ಏನಾದರೂ ಡೌಟ್ ಇತ್ತಂದ್ರೆ ಫಸ್ಟಿಂದ ವಿಡಿಯೋ ನೋಡ್ಕೊಂಡು ಇದು ಮಾಡಿ ಅಂತ ಹೇಳ್ತಾ, ನಮ್ಮ ಕೃತೀಸ್ ಕಿಚನ್ಗೆ ನೀವು ಹಿಂಗೆ ಹೆಲ್ಪ್ ಮಾಡಿದ್ರೆ, ಕೃತೀಸ್ ಕಿಚನ್ ಇಂದ ಇನ್ನೊಂದಷ್ಟು ವಿಡಿಯೋಸ್ ಬರಲಿ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಅವಳು ಮಾಡ್ತಾಳೆ, ಯಾಕಂದ್ರೆ ನೀವು ಏನು ಕಮೆಂಟ್ ಮಾಡಿದ್ರು ಅವಳು ಮಾಡ್ತಾಳೆ ಅಂತ ಅನ್ಕೊಂಡ್ರೆ ಸುಳ್ಳು. ಯಾಕಂದ್ರೆ ಅವಳು ಗೊತ್ತಿರೋದು ಮಾತ್ರ ಮಾಡ್ತಾಳೆ. ಇಲ್ಲ ನಿಮಗೋಸ್ಕರ ನಾನು ಮನೇಲಿ ಆಲ್ರೆಡಿ ಅವಳಿಗೆ ಒಂದು 4-5 ಐಟಮ್ ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ನಾನು ಬಾತ್ರೂಮ್ ಅಲ್ಲಿ ಬಿದ್ದಿದ್ದು ಆಮೇಲೆ ಆಚೆ ಬಂದು ಮಾತಾಡಲ್ಲ. ನಿಮ್ಮನ್ನ
ನಾನು ನಂಬ್ಕೊಂಡು ನೀವು ಒಬ್ರು ಕೇಳ್ತೀರಾ ಅಂದಾಗ ನಾನು ಅವರಿಗೋಸ್ಕರ ಅವ್ರು ಕೇಳ್ತಾರ ಕಡೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ನಾನು ಹೌದು ನಿಮಗಾದ್ರೂ ನಾನು ನೋಡ್ಕೊಳಕಿದ್ದೀನಿ ಪಾಪ ಅವರಿಗೆ ಡಿಪ್ರೆಷನ್ ನನಗೆ ತಗೊಳಕ್ಕಾಗ್ತಿಲ್ಲ ಬ್ಲಾಗಲ್ಲಿ. ಏನು ಗೊತ್ತಾ, ಇವಾಗ ಏನಾಗುತ್ತೆ ಅಂದರೆ, ಇವಾಗ ನೀವೇನು ಹೇಳ್ತೀರ ಅದನ್ನ ಆ್ಯಕ್ಚುಲಿ ಮಾಡ್ತಾಳೆ. ಆ್ಯಕ್ಚುಲಿ ಶಿ ಕುಕ್ಸ್ ರಿಯಲಿ ವೆಲ್. ಬಟ್ ನಾನು ಇನ್ನೊಂದೇನೆಂದರೆ, ಅವಳು ನೀವೇನೇನು ಕಮೆಂಟ್ ಮಾಡ್ತೀರೋ ಅದನ್ನೆಲ್ಲ ಪ್ರತಿ ವಾರ ಕೃತಿಸ್ ಕಿಚನಲ್ಲಿ ಮಾಡ್ತಾ ಇರ್ತೀವಿ. ಸೊ ಕೃತಿಸ್ ಕಿಚನ್ ಎಪಿಸೋಡ್ 1 ಫಿಶ್ ಕರಿ ಆಗಿರೋದ್ರಿಂದ ನಮಗೆ ಮಂಗಳೂರು ಅಂದರೆ ಒಂದು ಎಮೋಷನ್ನು, ಅದಕ್ಕೆ ಮಂಗಳೂರು ಫಿಶ್ ಕರಿ ಮಾಡಿದ್ವಿ. ಇದು ಆ್ಯಕ್ಚುಲಿ ಮಂಗಳೂರು ಫಿಶ್ ಕರಿ ಅಲ್ಲ ಅಂತ ಎಷ್ಟೋ ಜನ ಮಂಗಳೂರಿಯನ್ಸ್ ನೋಡಿದ್ಮೇಲೆ ಅನ್ಬೋದು. ಬಟ್ ಆ್ಯಕ್ಚುಲಿ ಇದು ಪಕ್ಕ ಮಂಗಳೂರು ಸ್ಟೈಲೇ, ಬಟ್ ಮೆಣಸಿನ್ಕಾಯಿ ಒಂದಿಲ್ಲ. ಸೊ ನಾನು ಅದನ್ನ ಆಲ್ರೆಡಿ ನಾನು ಅದನ್ನ ಮೆನ್ಷನ್ ಮಾಡಿದ್ದೀನಿ. ಈಗ 10 ನಿಮಿಷ ಆಗಿದೆ. ಈಗ ಅನ್ನ ಜೊತೆಗೆ ಫಿಶ್ ಸಾರು ಟೇಸ್ಟ್ ಮಾಡೋಕ್ಕೆ ಮುಂಚೆ ಫಿಶ್ ಸಾರು ಹೆಂಗೆ ಬೆಂದಿದೆ ಅಂತ ನೋಡೋಣ. ಲವ್ಲಿ ಕ್ರೇಜಿ ಆಗಿದೆ, ನೋಡ್ಬೋದು ಏನು ಬೆಂದಿದೆ, ಏನು ಸಖತ್ತಾಗಿದೆ ಅಂತ. ನಮಗಿಬ್ರಿಗೆ ಅಂತ ಇಬ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀವಿ. ಸೊ ಈಗ ನನ್ನ ಹೆಂಡತಿ ಫಿಶ್ ಸಾರು ಅಂದರೆ ಫಿಶ್ ಕರಿ ಅನ್ನ ರೆಡಿ ಮಾಡಿದ್ದಾಳೆ. ಸೊ ನಿಮಗೆ ಆಲ್ರೆಡಿ ಹೆಂಗೆ ಏನು ಮಾಡಬೇಕು ಅನ್ನೋ ಪ್ರೊಸೀಜರ್ ನಿಮ್ಗೆ ಗೊತ್ತಾಗಿದೆ. ಸೊ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಕೃತಿಸ್ ಕಿಚನಿಂದ ಮತ್ತಷ್ಟು ಕ್ರೇಜಿ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ್ಯಾವ ಥರ ಬೇಕು ಅಂತ. ಇವಳು ಈ ಥರ ಇನ್ನೊಂದು ವೀಡಿಯೋ ನೋಡಿ ಮಾಡ್ತಾಳೆ. ಇಲ್ಲ ಇವಳಿಗೇನು ಗೊತ್ತಿರ್ತಾ ರೆಸಿಪಿ ಮಾಡ್ತಾಳೆ. ಎಮ್ಮಿನಾಗ ತಲೆ ಇಷ್ಟ ಇಲ್ಲ, ತಲೆ ಹಾಕ್ಬಿಡ. ಸೊ ಬರೀ ಸಾರು ಹಾಕೋ ಬಂಗಾರು, ಇನ್ನು ಇಷ್ಟೊಂದು ರೈಸ್ ಹಾಕ್ಬಿಟ್ಟೆ. ತಿನ್ನೋಂಥ ಟೈಮು ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬಾಲ್ ನೀರು ಬರ್ತಿದ್ದಲ್ಲ. ಯಮ್ಮಿ ಆ್ಯಸ್ ಯೂಶುವಲ್. ಇವಳು ಸಕ್ಕತ್ತಾಗಿ ಮಾಡ್ತಾಳೆ. ಆ್ಯಕ್ಚುಲಿ ನೀವು ಮನೇಲಿ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ ಫಿಶ್ ಸಾರು. ಮಂಗಳೂರು ಫಿಶ್ ಕರಿ ತಿನ್ನೋದೇ ಆ ಹುಳಿ ಫ್ಲೇವರು. ಅವಳು ಅಷ್ಟು ಖಾರ ಹಾಕೋದು, ನನಗೋಸ್ಕರ ಖಾರ ತೆಗೆದು. ನನ್ನ ಪ್ರಕಾರ ಅಷ್ಟು ಖಾರ ಏನಿಲ್ಲ ನನಗೆ. ಸೊ ನೀವು ಖಾರ ಮೀಡಿಯಮಾಗಿ ತಿನ್ಕೊಳ್ಳಿ. ಆ್ಯಂಡ್ ಫಿಶ್ಶು ಎಷ್ಟು ಚೆನ್ನಾಗಿ ಬೆಂದಿದೆ ಅನ್ನೋದೊಂದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಫ್ಲೇವರಸ್ ಆಗಿ ಬೆಂದಿದೆ. ಮತ್ತೆ ಕ್ರೇಜಿ ಆಗಿದೆ ಆ್ಯಕ್ಚುಲಿ. ನೋಡಿ ಮಾಡಿದ ತಕ್ಷಣ ತಿಂದ್ರೆ ಇಷ್ಟು ಚೆನ್ನಾಗಿದೆ ಅಂದಮೇಲೆ ಇನ್ನೇನೋ ಇವತ್ತು ನೈಟು ಅಥವಾ ನಾಳೆ ಬೆಳಗ್ಗೆ ತಿಂದರೆ ನೀನು ಎಷ್ಟು ಸಕ್ಕತ್ತಾಗಿರ್ಬೋದು. ಸೂಪರ್ ಮರ್ತೈತೆ ನನಗೆ. ಅದೇ ಆಮೇಲೆ ಅಂತ 50 ಸತಿ ಹೇಳಿದೆ, ತಿನ್ನಕ್ಕೂ ಬಿಡಲಿಲ್ಲ, ಮಾತಾಡಕ್ಕೂ ಬಿಡಲಿಲ್ಲ. ಈ ಥರ ಅಡ್ಡ ಬಂದು ಮಾತಾಡು. ಮರ್ತೋಯ್ತು. ಮಾತಾಡಿ ಮರ್ತೈತೆ ನನಗೆ. ಸುಂಗುದು ಹೇಳ್ತೀನಿ, ಮಾತಾಡು. ಬಿಟ್ನಲ್ಲ, ಅಯ್ಯೋ ನೀನು ಹೋಗು. ಸೊ ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್ ಜನಮ್ಮ. ಈ ಕೃತಿಸ್ ಕಿಚನಲ್ಲಿ ಈ ಥರದ ಫಸ್ಟ್ ಎಪಿಸೋಡಲ್ಲೇ ನಿನ್ನ ಫೇವ್ರೆಟ್ ಡಿಶ್ನ, ಅದು ಫಿಶ್ ಕರಿನ, ಫಿಶ್ ಸಾರನ್ನ ನಮ್ಮ ಜನಗಳಿಗೆ ಮಾಡಿಸಿದ್ಯಾ. ಆ್ಯಂಡ್ ಖಂಡಿತವಾಗ್ಲೂ ಇದು ನೀವು ಕೂಡ ಮನೇಲಿ ಮಾಡಿಕೊಡಿ. ನಿಜವಾಗ್ಲೂ ಸೂಪರ್ ಯಮ್ಮಿ ಆಗಿದೆ. ಬಹುಶಃ ಈ ಥರ ಫಿಶ್ಶು ನಾನು ಹೊರಗಡೆ ಫಿಶ್ ಸಾರುಗಳೆಲ್ಲ ಮಾಡಿ ತಿನ್ನಲ್ಲ. ಏನು ಗೊತ್ತಾ, ಯಾವುದೇ ಹೋಟೆಲ್ಗೆ ಹೋದ್ರು ಪ್ರಶಾಂತರು ಫ್ರೈ ತಿಂತಾರೆ ಬಿಟ್ಟರೆ ಸಾಂಬಾರು ತಿನ್ನೋದೇ ಇಲ್ಲ. ಏನಕ್ಕೂ ನಾನು ಮಾಡೋದೇ ಇಷ್ಟ ಸಾಂಬಾರು. ಎಲ್ಲೇ ಹೋಗಿ ಎಲ್ಲೇ ಮೀನು ಸಾರು ಅಂತ ಕೊಟ್ಟರು ತಿನ್ನಲ್ಲ. ಮದುವೆ ಮುಂಚೆ ಸುಮಾರು ಸತಿ ನಂಗೆ ಮಾಡಿ ಆರ್ಟ್ ಬಾಕ್ಸಲ್ಲಿ ಕಳಿಸ್ತಿದ್ಲು ಶೂಟಿಂಗ್. ಇವ್ರ ಮಮ್ಮಿನೂ ಸಗದಾಗಿ ಮಾಡ್ತಾರೆ. ಸೊ ಒಟ್ಟಾರೆ ಕೃತಿಸ್ ಕಿಚನಲ್ಲಿ ನಮ್ಮ ಫಸ್ಟ್ ಎಪಿಸೋಡ್ನ ಫಸ್ಟ್ ಕುಕ್ಕಿಂಗ್ ಬಂದ್ಬಿಟ್ಟು ಫಿಶ್ ಕರಿ ಮಾಡಿದ್ದೀವಿ. ಮುಂಬರುವ ವೀಡಿಯೋಗಳಲ್ಲಿ ಯಾವ್ಯಾವ ಥರದ್ದು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನಾವಂತೂ ಭರ್ಜರಿಯಾಗಿ ಊಟ ಮಾಡಿಬಿಡ್ತೀವಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನೀವು ಮಾಡಬೇಕಾದ್ರೆ ಇಷ್ಟೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.